ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. 2027ರಂದು ನಡೆಯುವ ಸಂಕೇಶ್ವರ ನಗರದ ಲಕ್ಷ್ಮೀ ಜಾತ್ರೆಯ ಕುರಿತು ಪೂರ್ವಭಾವಿ ಸಭೆಯು ನಗರದ ಲೀಲಾ ಲಾನ್ಸ್ನಲ್ಲಿ ರವಿವಾರ ಸಾಯಂಕಾಲ 5 ಗಂಟೆಗೆ ಕರೆಯಲಾಗಿತ್ತು. ಸತತವಾಗಿ 3 ಬಾರಿ ಲಕ್ಷ್ಮೀ ಜಾತ್ರೆಗೆ ಅಧ್ಯಕ್ಷರಾಗಿ ನೇತೃತ್ವ ವಹಿಸಿದ ಊರಿನ ಹಿರಿಯರು ಆದ ಅಪ್ಪಸಾಹೇಬ ಶಿರಕೋಳಿ ಅವರು ಜಾತ್ರೆಯ ಸಂಪೂರ್ಣ ಜವಾಬ್ದಾರಿ ನಿಭಾಯಿಸಿದರು. ಆದರೆ ಈ ಬಾರಿ 2027ರ ಜಾತ್ರೆಗೆ ಅಧ್ಯಕ್ಷ ಸ್ಥಾನದ ಬದಲಾವಣೆ ಕುರಿತು ಸಾಕಷ್ಟು ಊಹಾಪೋಹಗಳು ಚರ್ಚೆಗಳು ನಡೀತಾ ಇದ್ವು. ಆದರೆ ಇವತ್ತು ಲೀಲಾ ಲಾನ್ಸ್ನಲ್ಲಿ ನಡೆದ ಲಕ್ಷ್ಮೀ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಆಗಿರುವ ನಿರ್ಧಾರ ಏನಂದ್ರೆ 2027ಕ್ಕೆ ನಡೆಯುವ ಜಾತ್ರೆಯ ನಿರ್ಧಾರ ಎಲ್ಲ ಸಮಾಜದ ಜನರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಜಾತ್ರೆ ಯಶಸ್ವಿ ಮಾಡುತ್ತೀವಿ ಮತ್ತು ಮಾರ್ಚ್ 24ರಂದು ಕರೆಯಲಾದ ಪೂರ್ವಭಾವಿ ಸಭೆಯಲ್ಲಿ ಸಂಕೇಶ್ವರ ಊರಿನ ಎಲ್ಲ ಸಮಾಜದ ಜನ ಯಾರಿಗೆ ಅಧ್ಯಕ್ಷ ಮಾಡ್ತಾರೋ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಊರಿನ ಕೆಲ ಹಿರಿಯರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸ್ಪಷ್ಟವಾಗಿದೆ. ಕಮ್ಯುನಿಕೇಶನ್ ಗ್ಯಾಪ್ ಆಗಿತ್ತು. ಅದು ಇವತ್ತು ಅವರು ನಾವು ಒಂದು ಟೈಮ್ ಕೂಡಿದೀವಿ. ಈಗ ಉದ್ದೇಶ ಏನೈತಿ ನಮ್ದು, ನೀವು ಕ್ವಶನ್ ಹೆಂಗೂ ಕೇಳಿ ನಾವು ಅದನ್ನೆಲ್ಲ ನಮ್ಮ ಉದ್ದೇಶ ಚಲೋ ಐತಿ. ನಾವೇನು ಜಗಳಾಡನಿಲ್ದ, ಯಾರು ಊರಾಗಿದ್ದಾಗನಿಲ್ದ, ಪಕ್ಷಾತೀತ ಜಾತ್ಯಾತೀತವಾಗಿ ಜಾತ್ರೆ ಮಾಡೋನು. ಅದಕ್ಕೆ ನಿಮ್ಮ ಪತ್ರಕರ್ತರು ನಮಗೆ ಸಹಕಾರ ಬೇಕು. ಯಾಕಂದ್ರೆ ಪತ್ರಕರ್ತರ ಸಹಕಾರ ಇಲ್ಲ ಯಾವ ಕಾರ್ಯಕ್ರಮ ಸಕ್ಸಸ್ ಆಗೋದಿಲ್ಲ. ಇದು ನಿಮಗೂ ಗೊತ್ತೈತಿ, ಅದು ನಮಗೂ ಗೊತ್ತೈತಿ. ನಾವೇನು ತಪ್ಪು ಮಾಡಿದ್ರೆ ನೀವು ನಮಗೆ ಜಾಗೃತಿ ಮಾಡ್ತೀರಿ, ಅದು ನಾವು ಅಗದಿ ಸ್ಪೋರ್ಟಿವ್ಲಿ ಅದನ್ನು ತೊಗೋತೇವೆ, ಅದ್ರೊಳಗೆ ಏನೂ ತಪ್ಪಿಲ್ಲ. ಆದರೆ ನಾವು ಒಂದು ಏನಾಗಿತ್ತು, KEB ಇಲೆಕ್ಷನ್ ಆದಮೇಲೆ ಒಂದು ಸ್ವಲ್ಪ ನಮ್ಮೊಳಗೆ ಭಿನ್ನ ಮತ ಇದ್ದು ಇಲ್ಲ ಅನ್ನಂಗಿಲ್ಲ, ಅದಕ್ಕೆ ನಾವು ಓಪನ್ ಸೀಕ್ರೆಟ್ ಐತಿ. ಆದರೆ ನಾವು ಜಾತಿ ಸಲುವಾಗಿ ಎಲ್ಲ ಪಕ್ಷ ಜಾತಿ ಎಲ್ಲ ಭೇದ ಮರೆತು ನಾವು ಒಂದಾಗ್ತೇವೆ. ನೀವು ಎಲ್ಲರೂ ಜಾತ್ರೆ ನೋಡುವ ಹಂಗೆ ಜಾತ್ರೆ ಎಲ್ಲರೂ ಕೂಡಿ ಮಾಡ್ತೇವೆ. ಈಗ ಅಪ್ಪಸಾಹೇಬನ ಅಧ್ಯಕ್ಷ ಆಗೋಕೆ ನಿಮ್ಗೆ ಇದೈತೆ ಸಮ್ಮತಿ? ಈಗ ಬಂದು ಜನ ಠಾರಸ್ತಾರೆ. ನೀವು ನಾವು ಅಧ್ಯಕ್ಷ ಆಗೋದು ಇವರು ಇಚ್ಛೆ ಪ್ರಕಟ ಮಾಡ್ತಾರೆ. ಗಜವನ್ನ ಈಗ ಅಂದ್ರೆ ನೀವೆಲ್ಲ ಮಾಡ್ರಪ್ಪ, ನನಗೆ ಅಧ್ಯಕ್ಷ ಮಾಡೋರು ಏನಂತ ಅವರು ಕೇಳ್ರಿ. ಈಗ ಅಂದ್ರೆ ಅದ್ರದ್ದೇನ ಅಧ್ಯಕ್ಷ ನಾವು ಮಾಡಂಗಿಲ್ಲ ರೀ. ಅಧ್ಯಕ್ಷ ನಾಳೆ ಬರುವ ಜನ ಮಾಡ್ತಾರೆ. 24 ತಾರೀಕು ಜನರ ಠಾರಸ್ತಾರು, ಆ ಪ್ರಕಾರ ನಾವು ಹೋಗ್ತೇವೆ. ಅವ್ರು ಏನು ನೋಡ್ರಿ, ಯಾರ್ಯಾರಿಗೆ ಯಾವ್ಯಾವ ಹುದ್ದೆ ಕೊಡ್ತಾರಲ್ಲ ಆ ಹುದ್ದೆಗಳು ಪ್ರಾಮಾಣಿಕಪಣೆ ನಿಭಾಯಿಸಿ ಲಕ್ಷ್ಮೀ ಜಾತ್ರೆ ಯಶಸ್ವಿ ಮಾಡ್ತಾರೆ. ಈಗ ಹಕ್ಕದಾರ ಈ ಪತ್ರಿಕಾ ಪರಿಷತ್ ಕರೆದ ಕಾರಣ ಅಂದ್ರೆ ಪ್ರತಿ 11 ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಮಹಾಲಕ್ಷ್ಮಿ ಯಾತ್ರೆಯು ಬರುವ 2027ರಂದು ಜರುಗಲಿದೆ. ಅದಕ್ಕಾಗಿ ಕಳೆದ ಕೆಲವೊಂದು ದಿನಗಳಿಂದ ನಮ್ಮ ಸಂಕೇಶ್ವರ ನಗರದಲ್ಲಿ ಕೆಲವೊಂದು ಊಹಾಪೋಹಗಳು ಎದ್ದಿದ್ದವು. ಆ ಊಹಾಪೋಹಗಳು ಎಲ್ಲ ಸುಳ್ಳಿದೆ. ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪ ಇದ್ರೂ ಎಲ್ಲರೂ, ಎಲ್ಲ ಸಮಾಜದ ಮುಖಂಡರು, ಎಲ್ಲ ಸಮಾಜದ ಯುವಕ ಮಿತ್ರರು ತಮ್ಮ ಮನಸ್ಸಿನೊಳಗೆ ಏನೇ ಇದ್ರೂ ಅದನ್ನೆಲ್ಲ ಮನಸ್ಸಿನಾಗಿಂದ ತೆಗೆದು ಹಾಕಿ ಎಲ್ಲರೂ ಸೇರಿಕೊಂಡು 2027ಕ್ಕೆ ಬರುವ ಶ್ರೀ ಮಹಾಲಕ್ಷ್ಮಿ ಯಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವುದನ್ನು ನಿರ್ಧರಿಸಲಾಗಿದೆ. ಅದಕ್ಕೆ ಸಂಕೇಶ್ವರ ನಗರದ ರಹವಾಸಿಗಳಿಗೆ, ಎಲ್ಲ ಸಮಾಜದ ನಾಗರಿಕರಿಗೆ ನಂದು ವಿನಂತಿ ಏನಂದ್ರೆ, ಯಾರೂ ಏನೂ ಊಹಾಪೋಹಗಳಿಗೆ ಕಿವಿ ಕೊಡಬೇಡ್ರಿ. ನಾಳೆ 24ನೇ ತಾರೀಕು ಎಲ್ಲರೂ ಮೀಟಿಂಗ್ ಹಾಜರಾಗಿ ಮಹಾಲಕ್ಷ್ಮಿ ಯಾತ್ರೆ ಯಶಸ್ವಿಯಾಗಿ ಜರುಗಲು ಸಹಕರಿಸಲಿ ಎಂದು ಕೇಳ್ಕೊಳ್ತೇನೆ. ಇನ್ನು ದಿನಾಂಕ 24ರಂದು ಅಧ್ಯಕ್ಷ ಸ್ಥಾನದ ಗದ್ದುಗೆ ಯಾರು ಅಲಂಕಾರ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಈ ವೇಳೆ ಸಭೆಯಲ್ಲಿ ಹಿರಿಯರು ಆದ ಗಜನನ ಕೊಳ್ಳಿ, ಬಸನಗೌಡ ಪಾಟೀಲ್, ಸುನಿಲ್ ಪಾರ್ವತರಾವ್, ನಂತು ಮೂಡಶಿ, ಸುಭಾಷ್ ಕಸರ್ಕರ್, ರಾಜು ಬುರಗಾವಿ, ರೋಹನ್ ನೇಸರಿ, ಸಂತೋಷ್ ಮೂಡಶಿ, ಪ್ರಮೋದ್ ಹುಸ್ಮನಿ, ಗಂಗಾರಾಮ್ ಹೊಸಗೋಳ, ಅಪ್ಪ ಮೊರೆ, ಕುಮಾರ್ ವಸ್ತವಾಡಿ, ದೀಪಕ್ ಭೇಷಿ, ಪ್ರದೀಪ ಮಾನಗಾವಿ, ವಿಜಯ್ ಜರಳಿ, ಅಣ್ಣಪ್ಪ ಸಂಗಾಯಿ, ಮಂದಾರ ಹಾವಳ ಸೇರಿ ಊರಿನ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.